ಬಹುಶಃ ವಿಧಾನಸಭೆ ಇತಿಹಾಸದಲ್ಲಿ ಈ ಅಬಕಾರಿ ಇಲಾಖೆಯಲ್ಲಿ ಈ ಮಟ್ಟದ ಒಂದು ಭ್ರಷ್ಟಾಚಾರ ಯಾವತ್ತೂ ನಡೆದಿರಲಿಲ್ಲ ಅನ್ನುವಂತ ಮಾತನ್ನ ಕಾಂಗ್ರೆಸ್ ಪಕ್ಷದವರು ಹೇಳುವಂತದ್ದನ್ನ ನಾ ಕೇಳಿದ್ದೀನಿ. ಇದು ಮನೆ ಮನೆಗೆ ಸರಾಯಿ ತಲುಪಿಸುವುದು, ಆನ್ಲೈನ್ ಸರಾಯಿ ತಲುಪಿಸುವುದು, ಇದು ಒಂದು ಕೆಟ್ಟ ಸಂಪ್ರದಾಯ. ಅನೇಕ ಮಹಿಳೆಯರು ಪ್ರತಿ ಹಳ್ಳಿನಲ್ಲಿ ಪ್ರತಿಭಟನೆ ಮಾಡ್ತಾರೆ. ಅನೇಕ ಮಹಿಳೆಯರು ಜಿಲ್ಲಾಧಿಕಾರಿಗಳ ಕಚೇರಿ ಹತ್ರ ಬಂದು ಕಮತಿಗೆ ಇರ್ಬೋದು, ಬೇವೂರೂರು ಇರ್ಬೋದು, ಬಂದು ಇಲ್ಲಿ ಪ್ರತಿಭಟನೆ ಮಾಡ್ತಾರೆ. ಈ ಅಂಗಡಿಗಳನ್ನ ಬಂದ್ ಮಾಡ್ರಿ ಅಂತ. ಇವ್ರು ಏನ್ ಮಾಡ್ತಾರೆ, ಹೊಸ ಅಂಗಡಿ ಚಾಲು ಮಾಡಿಸುವಂತದ್ದು. ಒಂದು ಕಡೆ ರಾಜ್ಯದ ಸಾಲ 7 ಲಕ್ಷ ಕೋಟಿ ಸಾಲ, ಸಿದ್ದರಾಮಯ್ಯನವರ ಕಾಲದಲ್ಲಿ 7 ಲಕ್ಷ ಕೋಟಿ ಸಾಲದ ಭಾರ, ಮತ್ತೊಂದು ಕಡೆ ಭ್ರಷ್ಟಾಚಾರ, ಮತ್ತೊಂದು ಕಡೆ ಈ ಸರಾಯಿ ಗಲಾಟೆ. ಪ್ರತಿಯೊಬ್ರು ಕೂಡ ಲೂಟಿ ಹೊಡೆಯೋದಕ್ಕೆ ನಿಂತು ಬಿಟ್ಟಾರೆ. ಇಲ್ಲಿ ಮುಖ್ಯಮಂತ್ರಿ ಆದಿಯಾಗಿ ಮೂಡ ಹಗರಣ ನೀವು ಕೇಳಿದ್ರಿ. ಆ ಸೈಟ್ ಹೊಳ್ಳಿ ಕೊಟ್ರ ಮೇಲೂ ಕೂಡ, ಸೈಟ್ ಹೊಳ್ಳಿ ಬಂದ್ರು ಕೂಡ ಅವರು ಒಂದು ಯಾವುದೋ ಆರ್ಗನೈಸೇಷನ್ ಒಂದು ಇದನ್ನ ಹಿಡ್ಕೊಂಡು ಕ್ಲೀನ್ ಚೀಟ್ ಬಿ ರಿಪೋರ್ಟ್ ಹಾಕ್ಬಿಟ್ರು. ಹಿಂದೆ ಲೋಕಾಯುಕ್ತ ಕಮ್ಜೋರ್ ಮಾಡಿ ಎಸಿಬಿ ತಂದು ಎಸಿಬಿ ಮುಖಾಂತರ ಎಲ್ಲ ಕೇಸ್ಗಳನ್ನು ಕ್ಲಿಯರ್ ಮಾಡ್ಕೊಂಡ್ರು. ಇದು ಯಾವಾಗ ಕಾಂಗ್ರೆಸ್ ಪಾರ್ಟಿ ಬರ್ತದ ಅವಾಗ ಈ ಹೊಲಸು ರಾಜಕಾರಣ ಇದ್ದದ್ದೇ. ಅದೆಂತ ದುರ್ದೈವನು ನಮ್ಮ ರಾಜ್ಯದ್ದು. ಕೇಂದ್ರದಲ್ಲಿ ಅಂತ ನರೇಂದ್ರ ಮೋದಿ ಅವರ ಸರ್ಕಾರ, ಸುಮಾರು 20 ರಾಜ್ಯದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಭಿವೃದ್ಧಿಯ ಪಥದಲ್ಲಿ, ಉತ್ತರ ಪ್ರದೇಶ ಇರಬಹುದು, ಮಾನ್ಯ ಬಿಹಾರ್ ಇರಬಹುದು, ಅಸ್ಸಾಂದಲ್ಲಿ ಇವತ್ತು ಪ್ರಧಾನಮಂತ್ರಿಗಳು ಹೊಂಟಾರ. ಅಲ್ಲೇ ರೋಡಿನಲ್ಲಿ ವಿಮಾನ ಇಳಿಸ್ತಾರ, ಆ ತರದ ರೋಡ್ಗಳನ್ನ ಮಾಡ್ಯಾರ. ಅಸ್ಸಾಮಕ್ಕೆ ಇವತ್ತು ಪ್ರಧಾನಮಂತ್ರಿಗಳ ಭೇಟಿ ಇದೆ. ಅಷ್ಟು ಅಭಿವೃದ್ಧಿಯನ್ನ ಎಲ್ಲಾ ರಾಜ್ಯದಲ್ಲಿ ಮಾಡಿದ್ರು ಕೂಡ ಇದೊಂದು ದರಿದ್ರ ಸರ್ಕಾರ ನಮ್ಮ ರಾಜ್ಯದಲ್ಲಿ ಸೇರ್ಕೊಂಡು ಅಭಿವೃದ್ಧಿಯಿಂದ ನಮ್ಮನ್ನ ವಂಚಿತರನ್ನಾಗಿ ಮಾಡ್ತಾ ಇದೆ. ತಮ್ಮ ಜಗಳ, ನಾ ಮುಖ್ಯಮಂತ್ರಿ ಆಗ್ಬೇಕು, ಅವರು ದುಡ್ಡು ಕುಡಿಸೋದು. ಡಿಕೆ ಅವ್ರ ಹತ್ರ ಸಾಕಷ್ಟು ದುಡ್ಡು ಐತಿ, ಅವ್ರು ಹೆಂಗ್ ದುಡ್ಡು ಮಾಡ್ಯಾರ ಅನ್ನೋದಂತೂ ನಿಮ್ಗೆಲ್ಲರಿಗೂ ಗೊತ್ತದ. ಇವರು ದುಡ್ಡು ಮಾಡುದು, ಇವರು ಎಲ್ಲರಿಗೆ ಕೊಡುದು, ಈ ದಂಧ ಚಾಲು ಆಗೈತಿ. ಹೈಕಮಾಂಡ್ ತುಂಬದ ಅದೇನ್ ಹೈಕಮಾಂಡು, ಏನ್ ಲೋ ಕಮಾಂಡು. ನಮ್ಮ ಆರ್ ಅಶೋಕ್ ಅವ್ರು ಹೇಳ್ಯಾರ, ದಿಲ್ಲಿ ಒಳಗ ಹೈಕಮಾಂಡೇ ಇಲ್ಲ, ಯಾಕಂದ್ರೆ ಸಿದ್ದರಾಮಯ್ಯನವ್ರ ಮಗನ ಹೈಕಮಾಂಡ್ ಆಗ್ಬಿಟ್ಟಾರ ಇವತ್ತಿನ ದಿನ. ಅವ್ರ ಹೇಳ್ಯಾರ, ಡಿ ಕೆ ಶಿವಕುಮಾರ್, ನಾವಲ್ಲ, ಡಿ ಕೆ ಶಿವಕುಮಾರ್ ಹೇಳ್ಯಾರ, ಯತೀಂದ್ರನ ಹೈಕಮಾಂಡ್ ನಮ್ಮ ಹೈಕಮಾಂಡ್ ಅಂತ ಹೇಳ್ಯಾರ. ಈ ಸ್ಥಿತಿಗೆ ಇವತ್ತು ರಾಜ್ಯವನ್ನ ಭ್ರಷ್ಟಾಚಾರದ ಒಂದು ಕರ್ಮಕಾಂಡಕ್ಕೆ ರಾಜ್ಯವನ್ನ ತಳ್ಳಿ ಕರ್ನಾಟಕದ ಕರ್ಮ ಅಂತ ನಾನು ಭಾವಿಸ್ತೀನಿ.